ಹಾಯ್ ಹಲೋ ನಮಸ್ಕಾರ. ನೀಟುಜ್ಞ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಏನು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಹೇಗಾಯಿತು ಏನಾಯಿತು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಇದ್ರ ಜೊತೆ ಶ್ರಾವಣ ಹೇಗಿತ್ತು ಅದು ಕೂಡ ಶೇರ್ ಮಾಡ್ಕೊಳ್ತೀನಿ. ಶ್ರಾವಣದಲ್ಲಿ ಬರೋದೇ ಫಸ್ಟ್ ವಾರ ವರಮಹಾಲಕ್ಷ್ಮಿ ಹಬ್ಬ, ನಾಗಪಂಚಮಿ. ಇದು ನಾನು ಮಾಡಿದ್ದು ಸಮೋಸ. ಯಾಕಂದರೆ ನನ್ನ ಮಗಳು ಶ್ರಾವಣದಲ್ಲಿ ಏನು ತಿನ್ನೋದು ಅಂತ ಇದು ಮಾಡ್ಬೇಕಾದ್ರೆ ಸಮೋಸ ಮಾಡೋಣ ಅಂತ ಅವಳೇ ರೆಡಿ ಮಾಡಿದ್ದು. ಸಮೋಸಗೆ ಮಸಾಲೆ ಎಲ್ಲ ಅವಳದೇ, ನನ್ನ ಶೇಪ್ ಒಂದು ಕೊಡಬೇಕಿತ್ತು. ಮಕ್ಕಳಿದ್ದಾಗ ಚೆನ್ನಾಗಿ ಮಾಡ್ತಾಯಿದ್ದೆ, ಆಯಿತಾ. ಚೆನ್ನಾಗಿ ಮಾಡ್ತಾಯಿದ್ದೆ, ಶೇಪು ಕೂಡ ಚೆನ್ನಾಗಿ ಕೊಡ್ತಾಯಿದ್ದೆ, ಸಮೋಸ ಥರನೇ ಇರ್ತಿತ್ತು. ಈಗ ಮಾಡೋದು ಬಿಟ್ಟು ತುಂಬ ವರ್ಷ ಆಗಿಬಿಟ್ಟಿದೆ, ಅಷ್ಟಕ್ಕೊಂದು ಕೇರ್ ತೊಗೊಂಡು ಮಾಡಲ್ಲ. ಆದರೂ ಈ ವರ್ಷ ನನ್ನ ಮಗಳಿಗೆ ಸಮೋಸ ಜ್ಞಾಪನ ಬಂದುಬಿಡ್ತು ಅಂತ ಹೇಳಿ ಮಾಡಿಕೊಡು ಅಂತಿದ್ಲು. ಹಾಗಾಗಿ ಸರಿ ಅಂತ ಮಾಡಿಕೊಡೋಣ ಅಂತ ಹೋದಾಗ ಸಮೋಸ ಶೇಪೇ ಬರ್ತಾಯಿದ್ದಿಲ್ಲ, ನನಗೆ ಮರ್ತೋದಂಗೆ ಆಗಿಬಿಟ್ಟಿತ್ತು. ಈ ರೀತಿ ಬಂತು ನೋಡಿ ಶೇಪ್ ಸಮೋಸದು. ಈ ರೀತಿ ಸಮೋಸ ಮಾಡಿದ್ದೀನಿ. ಅದಕ್ಕೆ ನನ್ನ ಮಗಳು ನೋಡ್ಬಿಟ್ಟು ನಗ್ತಿದ್ಲು, ಒಂದು ಸಮೋಸ ಮಾಡೋಕ್ಕೆ ಬರಲ್ವಾ ಅಂತ. ನಾನು ಚಿಕ್ಕವಳಲ್ಲಿ ಬಾಕ್ಸಿಗೆಲ್ಲ ಹಾಕೋಕ್ಕೆ ಎಷ್ಟೆಷ್ಟು ಒಳ್ಳೆ ನೀಟಾಗಿ ಸಮೋಸ ಮಾಡಿ ಕಳಿಸಿದ್ದೀನಿ. ಈಗೇನೋ ಮರ್ತಂಗೆ ಆಗಿದೆಯಪ್ಪ, ಅದು ಶೇಪ್ ಸರಿ ಬಂದಿಲ್ಲ ಅಂದರೆ ನನ್ನ ತಪ್ಪ. ನೋಡಿ ಮಕ್ಕಳೆಲ್ಲ ಹೆಂಗೆ ಚುಡಾಯಿಸ್ಕೊಳ್ತಾರೆ ಅಂತ. ಸರಿ ಬನ್ನಿ ಅದು ಬಿಟ್ಟಾಕೋಣ. ಶ್ರಾವಣ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ನಾವು ಫುಲ್ಲು. ಅಂದರೆ ಶ್ರಾವಣ ಸ್ಟಾರ್ಟ್ ಆಗಿದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ಮನೆ ಕ್ಲೀನ್ ಮಾಡ್ಕೊಳ್ತೀವಿ. ಯಾಕಂದರೆ ನಾನ್ ವೆಜ್ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಶ್ರಾವಣ ಬಂದಿದ್ದ ತಕ್ಷಣ ಎಲ್ಲ ಬೆಡ್ಶೀಟು, ಸ್ಕ್ರೀನ್ಸ್, ಆಮೇಲೆ ಅಡುಗೆ ಮನೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಡ್ತೀವಿ. ಹಾಗಾಗಿ ನಮ್ಮದು ಶ್ರಾವಣದು ಶುರು ಆದ ಕೆಲಸ ಈ ಸತಿ ನಮ್ಮದು ಹೇಗಿತ್ತು ಅಂದರೆ, ನಾವು ಸ್ವಲ್ಪ ಕರ್ಸ್ಬಿಟ್ಟು ಕ್ಲೀನ್ ಮಾಡಿಸಿದ್ವಿ ಈ ಸತಿ. ಇನ್ನೊಂದು ಸ್ವಲ್ಪ ನಾವೇ ಕ್ಲೀನ್ ಮಾಡಿದ್ದು. ಫುಲ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಕೆಲಸ ಅಂತ ಹೇಳಿ ಸ್ವಲ್ಪ ಕರೆಸಿದ್ವಿ ನೋ ಬ್ರೋಕರಿಗೆ. ಆಮೇಲೆ ಇನ್ನೊಂದು ಇದಕ್ಕೆ ಕರೆಸ್ಬಿಟ್ಟು ಸ್ವಲ್ಪ ಮಾಡಿಸಿದ್ವಿ. ಆಮೇಲೆ ಸ್ವಲ್ಪ ನಾವು ಮಾಡಿದ್ವಿ. ಇದು ಮೊದಲನೇ ವಾರ, ಶ್ರಾವಣ ಶನಿವಾರದು ಮೊದಲನೇ ವಾರದ್ದು ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಹಾಗಾಗಿ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಈ ವರ್ಷ ನಮ್ಮನೇಲಿ ಯಾವುದೋ ಹಬ್ಬ ಅಷ್ಟೊಂದು ಮಾಡೋಂಗಿಲ್ವಲ್ಲ ಅಂತ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಒಂದೊಂದೇ ನಿಧಾನಕ್ಕೆ ಮಾಡ್ಕೊಳ್ತಿದ್ವಿ. ಒಂದೇ ಸರ್ತಿ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಲ್ಲ. ನಿಧಾನಕ್ಕೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಟೈಮ್ ಸಿಕ್ಕಿದಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ವಿ. ಇದು ಕೂಡ ನಾವು ಅಡುಗೆ ಮನೆಗೂ ನೋ ಬ್ರೋಕರಿಗೆ ಕರೆಸಿದ್ವಿ, ಅವರು ಸ್ವಲ್ಪ ಮಾಡಿಕೊಟ್ಟು ಹೋದರು. ಅವಳದಿಂದ ನಾವು ಸ್ವಲ್ಪ ಮಾಡ್ಕೊಂಡ್ವಿ. ಈ ಥರ ಕ್ಲೀನ್ ಆಯಿತು. ಹೋದ ವರ್ಷ ಫುಲ್ ನಾನೇ ಮಾಡಿದ್ದೆ, ಎಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಈ ವರ್ಷ ಟೈಮ್ ತುಂಬ ಇತ್ತಲ್ವ ಅಂತ ಹೇಳಿ ನಿಧಾನಕ್ಕೆ ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದೊಂದೇ ಮಾಡ್ಕೊಂಡ್ವಿ. ಹಾಗಾಗಿ ಮನೆ ಅಂದರೆ ಇರತ್ತೆ ಅಲ್ವಾ, ಶ್ರಾವಣ ಅಂದಮೇಲೆ ಎಲ್ಲ ತೆಗೆಯೋದು, ಜೋಡಿಸೋದು, ಪಾತ್ರೆ ಎಲ್ಲ ಬೆಳಗಿಡೋದು ಅದೆಲ್ಲ ಇರುತ್ತೆ. ಅದೆಲ್ಲ ನೀಟಾಗಿ ಮಾಡ್ಕೊಂಡು ಈ ರೀತಿ ನೀಟಾಗಿ ಇಟ್ಟೆ. ಇದೆಲ್ಲ ಆಗಿದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ಇದ್ದಿದ್ದು ನಮಗೆ ವರಮಹಾಲಕ್ಷ್ಮಿ ಹಬ್ಬ ಇತ್ತು. ವರಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ಅಂದರೆ ನಮ್ಮಲ್ಲಿ ಕಳಸ ಏನು ಇಡೋದಿದ್ದಿಲ್ಲ. ಆದರೆ ನಾವು ಹೋಗಬೇಕಿದ್ದಿದ್ದು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಎಲ್ಲಿಗೆ ಹೋಗಬೇಕಿತ್ತು ಅಂತ ಹೇಳಿ. ಹಾಗಾಗಿ ಏನು ಮಾಡಿದ್ವಿ, ನೈಟೆಲ್ಲ ಬಂದು ಆ ದಿನವೂ ಕ್ಲೀನಿಂಗ್ ಇತ್ತು ನಮ್ಮನೇದು. ಆ ದಿನವೂ ಸ್ವಲ್ಪ ಕ್ಲೀನಿಂಗ್ ಮಾಡಿಬಿಟ್ಟು ಹೋಗಿದ್ದರು. ಅದಾಗಿದ್ಮೇಲೆ ಕ್ಲೀನೆಲ್ಲ ಮಾಡಿ ಇಟ್ಟೋದ್ರು. ಅದಾದ್ಮೇಲೆ ಮಾರನೇ ದಿನ ಎದ್ಬಿಟ್ಟು ನಾನು ಬಾಗಿಲು ಪೂಜೆ ಮಾಡಬೇಕು ಅಂದರೆ ಹಬ್ಬ ಅಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಂತೂ ಕೂರಿಸೋಲ್ಲ. ಹಾಗಾಗಿ ಏನು ಮಾಡೋದು, ನೀಟಾಗಿ ಬಾಗಿಲಾದ್ರೂ ತೊಳೆದು ರಂಗೋಲಿ ಬಿಡಿಸಿದ್ರೆ ನೀಟಾಗಿ ಕಾಣಿಸತ್ತಲ್ವ. ಹಾಗಾಗಿ ನಂದು ಬೆಳಗ್ಗೆ ಎದ್ದು ಕೆಲಸ ಇರೋದು ಏನು ಅಂತ ನಿಮಗೆ ತೋರಿಸ್ತೀನಿ. ಬೆಳಗ್ಗೆನೇ ನನ್ನ ಕೆಲಸ ಸ್ಟಾರ್ಟ್ ಆಗೋದು ಬಾಗಿಲು ತೊಳೆಯೋದ್ರಿಂದ. ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನೀಟಾಗೆ ಫಸ್ಟ್ ಗುಡಿಸ್ಕೊಂಡು ಒರೆಸಿ ಆಮೇಲೆ ಬಾಗಿಲು ಪೂಜೆ ಮಾಡಬೇಕಾಗತ್ತೆ. ಹಾಗಾಗಿ ಇದನ್ನು ನೈಟೆಲ್ಲ ಅಂದರೆ ಸಮೋಸ ಎಲ್ಲ ತಿನ್ಕೊಂಡು ನೈಟ್ಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸೋಫಾ ಕವರೆಲ್ಲ ತೆಗೆದು ಕವರೆಲ್ಲ ಚೇಂಜ್ ಮಾಡಿ ಹಾಕಿ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಕೆಲಸ ಇದ್ದಿದ್ದು. ಆಮೇಲೆ ಎದ್ದಿದ ತಕ್ಷಣ ಈ ರೀತಿ ಅಂದರೆ ಫಸ್ಟ್ ಬಾಗಿಲು ತೊಳ್ಕೊಂಡ್ಬಿಟ್ಟು ಅರಿಶಿನ ಇರುತ್ತೆ ಅಲ್ವಾ, ಅರಿಶಿನ ನೀರು ಮಾಡ್ಕೊಂಡು ಅದಕ್ಕೆ ಬೇಕಾದರೆ ಸ್ವಲ್ಪ ಕರ್ಪೂರ ಹಾಕ್ಕೋಬೋದು. ಆಮೇಲೆ ರೋಸ್ ವಾಟರ್ ಹಾಕ್ಕೋಬೋದು. ಯಾಕಂದರೆ ಸ್ಮೆಲ್ಲು ಘಮ ಅನ್ನೋ ಥರ ಬರುತ್ತೆ ಅಂತ ಅರಿಶಿನಕ್ಕೆ ರೋಸ್ ವಾಟರು ಮತ್ತು ಕರ್ಪೂರ ಪೌಡ್ರು ಮಾಡ್ಕೊಂಡು ಅದು ಇದು ಮಾಡ್ಕೊಂಬಿಟ್ಟು ಅರಿಶಿನ ಹಚ್ಚೋದು ಬಾಗಿಲಿಗೆ ಮತ್ತು ನಲ್ಲಿಗೆ ಹಚ್ಚೋದು.
ಅದನ್ನ ಹಚ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಬಿಡಿಸೋದು, ರಂಗೋಲಿ ಬಿಡಿಸಿ ಕುಂಕುಮ ಅರಿಶಿನ ಇಡೋದು. ಅದಿಟ್ಟು ಈ ರೀತಿ ಪೂಜೆ ಮಾಡಿಕೊಂಡೆ ನಾನು. ಆಮೇಲೆ ಪೂಜೆ ಮಾಡ್ಕೊಳ್ಳೋದು ಮುಂಚೆ ಆಚೆ ದೀಪ ದೀಪ ಹಚ್ಚಬೇಕಿತ್ತಲ್ಲ, ಅದಕ್ಕೆ ಆ ದೀಪ ಪ್ಲೈನ್ ದೀಪ ಇಡೋದಕ್ಕಿಂತ ಏನು ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ನಾನು ದೀಪನೂ ಡಿಸೈನ್ ಮಾಡ್ಬೋದಲ್ಲ ಅಂತ ಏನು ಮಾಡಿದೆ, ದೀಪಕ್ಕೂ ಡಿಸೈನ್ ಮಾಡಿದೆ ಈ ಥರ. ಯಾಕಂದರೆ ಮನೇಲಿ ವಸ್ತು ಇರುತ್ತೆ, ಇದೆಲ್ಲ ಮನೇಲೇ ಇರುತ್ತೆ, ಇದನ್ನೇ ತೊಗೊಂಡ್ಬಿಟ್ಟು ದೀಪ ಇಡ್ತೀವಿ, ಅದೊಂದು ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂತ ಏನು ಮಾಡಿದೆ, ದೀಪನ ಹೂ ಜೋಡಿಸಿ ಅದ್ರ ಮೇಲೆ ದೀಪ ಇಟ್ಟು ಅದ್ರ ಮೇಲೆ ದೀಪ ಹಚ್ಚಿದೆ. ಹಾಗಾಗಿ ಏನು ಅನ್ನಿಸ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ದೀಪ ಹಚ್ಚಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ರೀತಿ ಇದು ಪೂಜೆ ಇತ್ತು. ಅಂದರೆ ಬಾಗಿಲು ತೊಳೆದು ಈ ರೀತಿ ಬಾಗಿಲು ಪೂಜೆ ಮಾಡಿದೆ. ಆಮೇಲೆ ಮನೆಯಲ್ಲಿ ಒಳಗೆ ಪೂಜೆ ಮಾಡಬೇಕಲ್ವ, ಕಳಸ ಮತ್ತು ಸೀರೆ ಏನೂ ಉಡ್ಸೋದಿದ್ದಿಲ್ವಲ್ಲ, ಹಾಗಾಗಿ ಪ್ಲೈನ್ ಪೂಜೆ ಮಾಡೋದಿತ್ತು. ಹಾಗಾಗಿ ಏನು ಮಾಡಿದೆ, ದೇವರಿಗೆ ದೇವರೆಲ್ಲ ಬೆಳಗ್ಗೆ ಫಸ್ಟೇ ಇಟ್ಟಿರ್ತೀವಿ, ಯಾಕಂದರೆ ಆ ದಿನ ಆಗಲ್ಲ ಅಂತ ಹೇಳಿಬಿಟ್ಟು ಫಸ್ಟೇ ಬೆಳಗ್ಗೆ ಇಟ್ಟಿದ್ದೆ ದೇವರೆಲ್ಲ. ಅದನ್ನು ನೀಟಾಗಿ ಇದು ಮಾಡಿಬಿಟ್ಟು ಹೂವೆಲ್ಲ ಮುಡಿಸಿ ದೇವರಿಗೆ ಉದ್ಕಡ್ಡಿ ಮತ್ತು ದೀಪ ಎಲ್ಲ ಹಚ್ಚಿ ಕರ್ಪೂರ ಆರತಿ ಮಾಡಿ, ಹಾಗೆ ಬಾಗಿಲು ಪೂಜೆನೂ ಮುಗಿಸ್ಕೊಂಡು, ಬಾಗಿಲು ಪೂಜೆನೂ ಇರುತ್ತಲ್ಲ, ಆ ಬಾಗಿಲು ಪೂಜೆನೂ ಮುಗಿಸ್ಕೊಂಡು ನಮ್ಮದು ಪ್ರಯಾಣ ಇದ್ದಿದ್ದಲ್ಲಿ ಅಂದರೆ ನನ್ನ ಮಗಳ ಮನೆಗೆ ಹೋಗಬೇಕಿತ್ತು. ಯಾಕಂದರೆ ಅವ್ರ ಮನೇಲಿ ಕರೆದಿದ್ರು, ಹಾಗಾಗಿ ಹೋಗಬೇಕಿತ್ತು ನಾವು. ಅದ್ರ ಮುಂಚೆ ತಿಂಡಿ ಮಾಡಿಬಿಟ್ಟು ಚಪಾತಿ ಮತ್ತು ಗೊಜ್ಜೆಲ್ಲ ಮಾಡ್ಕೊಂಡು ತಿಂಡಿ ತಿಂದ್ಕೊಂಡು ನಾವು ಹೊರಟಿದ್ದು ಇದಕ್ಕೆ ನೆಂಟ್ರ ಮನೆಗೆ ಹೊರಟ್ವಿ, ಬೀಗರು ಮನೆಗೆ ಹೋಗಬೇಕಿತ್ತು. ಹಾಗಾಗಿ ಬೀಗರು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅವ್ರ ಮನೇಲಿ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡಿಸ್ತಿದ್ರು. ಅದೇ ದಿನ ನನ್ನ ತಂಗಿ ಮನೇಲೂ ಇತ್ತು, ತಂಗಿ ಮನೆಗೂ ಹೋಗಬೇಕಿತ್ತು. ಟೈಮ್ ಹೇಗಾಗುತ್ತೆ ಅದ್ರ ಮೇಲೆ ಟೈಮ್ ನೋಡ್ಕೊಂಡು ಎರಡು ಕಡೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಆದರೆ ಟೈಮ್ ಹೇಗಾಗುತ್ತೆ ನೋಡಿಬಿಟ್ಟು ಆ ಥರ ಅಂದ್ಕೊಂಡಿದ್ದೆ. ಆದರೆ ಟೈಮ್ ಕೂಡ ಆಗೇ ಇಲ್ಲ, ಟೈಮ್ ಹೋಗೋದೇ ಗೊತ್ತಾಗಲ್ಲ ಹೇಗೆ ಟೈಮ್ ಹೋಗುತ್ತೆ ಅಂದರೆ. ಹಾಗಾಗಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ನನ್ನ ಮಗಳು ಮನೆಗೆ ಹೋಗೋಣ ಅಂತ ಹೊರಟ್ವಿ ಪೂಜೆಗೆ. ಅವ್ರ ಮನೇಲಿ ಬೆಳಗ್ಗೆನೇ ಇದ್ದಿದ್ದು ಪೂಜೆ, ಬೆಳಗ್ಗೆ ಸಾಯಂಕಾಲ 2 ಟೈಮು ಪೂಜೆ ಇರುತ್ತೆ ಅಲ್ವಾ. ನಾನು ಅಂದ್ಕೊಂಡೆ ಬಿಡು ಸಾಯಂಕಾಲ ಹೋದರೆ ಸಾಯಂಕಾಲದ ಪೂಜೆ ಮುಗಿಸ್ಬೋದು ಅಂತ. ಹಾಗಾಗಿ ಒಂದು ಐಡಿಯಾ ಇತ್ತು, ಸಾಯಂಕಾಲ ಮಧ್ಯಾಹ್ನ ಹೋದ್ರೂ ಸಾಯಂಕಾಲದ ಪೂಜೆ ಮುಗಿಸ್ಬೋದು ಅಂತ. ಆಮೇಲೆ ನಾವು ಮನೆ ಪೂಜೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗೋವರೆಗೂ 12:30 1:30 2:30ವರೆಗೂ ಆಯಿತು ಅವ್ರ ಮನೆಗೆ ಹೋಗೋವರೆಗೂ. ಈ ರೀತಿ ಪೂಜೆ ಮಾಡಿದರು ನನ್ನ ತಂಗಿ ಬೀಗರು, ಅಂದರೆ ನನ್ನ ಬೀಗರು ಮನೇಲಿ ಈ ರೀತಿ ಪೂಜೆ ಇತ್ತು. ನನ್ನ ಮಗಳು ಈ ಥರ ಎಲ್ಲ ಜೋಡಿಸಿದ್ರು, ಅವ್ರ ಅತ್ತೆ ಮತ್ತು ಅವ್ರ ಅಜ್ಜಿ ಎಲ್ಲ ಸೇರಿಸಿ ಪೂಜೆ ಮುಗಿಸಿದ್ರು. ಅವರು ಬೆಳಗ್ಗೆ ಪೂಜೆ ಮುಗಿಸಿದ್ರು. ಆವಾಗಲೇ ದೇವರಿಗೆ ನೈವೇದ್ಯ ಏನೇನು ಮಾಡಬೇಕು ಎಲ್ಲ ಮಾಡಿಟ್ಟಿದ್ರು. ಪಾಪ ಅವ್ರು ನಮಗೋಸ್ಕರನೇ ಕಾಯ್ಕೊಂಡಿದ್ರು. ನಾವು ಹೋಗಿದ್ದೆ ಲೇಟು, ಇಲ್ಲಿ ಪೂಜೆ ಮುಗಿಸಿ ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗಿಸೋಗೋವರೆಗೂ ಟೈಮ್ ಆಗೇ ಹೋಯಿತು. ಆಮೇಲೆ ಹೋದ್ವಿ. ಇದು ನೋಡಿ ಏನು ರೆಡಿ ಬರುತ್ತಂತೆ, ಇದು ತುಪ್ಪದ ಆರತಿ ಆರಾಮಾಗಿ ರೆಡಿ ಇರುತ್ತೆ, ಹೋಗ್ಬಿಟ್ಟು ಪೂಜೆ ಮಾಡೋದು ಚೆನ್ನಾಗಿರುತ್ತೆ. ನಾವು ಹೋಗಿದ್ಮೇಲೆ ದೇವ್ರಿಗೆ ಕೈ ಮುಗ್ದು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ಅವ್ರು ವಡೆ ಫ್ರೈ ಅಂದರೆ ಮಸಾಲೆ ವಡೆ ಫ್ರೈ ಮಾಡ್ತಾಯಿದ್ರು ಊಟಕ್ಕೆ. ಸರಿ ಅಂತ ಹೇಳಿ ಆರತಿ ಮಾಡಿ ಪೂಜೆ ಮುಗಿಸ್ಕೊಂಡು ನಾವೇನು ಮಾಡಿದ್ವಿ, ಊಟಕ್ಕೆ ಕೂರೋಣ ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡ್ವಿ. ಮತ್ತು ಸಾಯಂಕಾಲ ಇವ್ರ ಮನೇಲಿ ಕುಂಕುಮಕ್ಕೆ ಬರೋರೆಲ್ಲ ಇದ್ದರು, ಕುಂಕುಮಕ್ಕೆ ಬರೋರಿದ್ದರು, ಅಕ್ಕಪಕ್ಕ ಎಲ್ಲ ಬರ್ತಾರೆ. ಆಮೇಲೆ ಇವರು ಕೂಡ ಹೋಗೋದಿತ್ತು. ಹಾಗಾಗಿ ನಾವು ಹೋಗಿದ ತಕ್ಷಣ ದೇವರಿಗೆ ಸ್ವಲ್ಪ ಪೂಜೆ ಉದ್ಕಡ್ಡಿ ಹಚ್ಚಿ ಪೂಜೆ ಮಾಡಿ ಊಟಕ್ಕೆ ಕೂತ್ಕೊಂಡಿದ್ಮೇಲೆ ಅಲ್ಲೇ ಅಡುಗೆಗೆ ಏನು ಮಾಡಿದರು ಅಂತ ಹೇಳಿದರೆ, ಅಡುಗೆ ಅಂದರೆ ಜ್ಞಾಪನ ಬರುತ್ತೆ. ಇದೆಲ್ಲ ಪೂಜೆ ಮುಗಿಸ್ಕೊಂಡು ಅಡುಗೆ ಮಾಡೋವ್ರಿಗೂ ನಾನಾಗಿದ್ದರೆ ತುಂಬ ಲೇಟ್ ಮಾಡ್ತಾಯಿದ್ದೆ. ಪಾಪ ಇವರು 1 ಗಂಟೆಗೆಲ್ಲ ಅಡುಗೆ ಮುಗಿಸೇ ಬಿಟ್ಟಿದ್ರು. 1 ಗಂಟೆಗೆ ನಾನು ಹೋದಾಗ ಎಲ್ಲ ರೆಡಿ ಆಗೋಗಿತ್ತು. ಅವ್ರ ಮನೇಲಿ ಮಾಡೋದೇನೂ ಇದ್ದೇ ಇಲ್ಲ, ಎಲ್ಲ ಕೆಲಸನೂ ಮುಗಿದಿತ್ತು. ಹಾಗಾಗಿ ಊಟಕ್ಕೆ ಕೂತ್ಕೊಂಡ್ವಿ. ಪುಳಿಯೋಗರೆ, ಹೋಳಿಗೆ, ಪಲ್ಯ, ಕೋಸಂಬರಿ, ಪಾಯಸ, ಅದು ಸ್ವೀಟ್, ಕೇಸರಿಬಾತು, ಮೊಸರನ್ನ, ವಡೆ, ಇದು ಈ ಥರ ಎಲ್ಲ ಊಟಕ್ಕಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ, ಕೂತ್ವಿ. ಅಡುಗೆ ತುಂಬ ಚೆನ್ನಾಗಿ ಮಾಡಿದರು, ರುಚಿ ನೋಡಲ್ಲ ಹಂಗೆ ಮಾಡಿದರು. ಆದರೆ ಎಲ್ಲನೂ ಸರಿ ಇತ್ತು, ಚೆನ್ನಾಗಿತ್ತು. ನಾವು ಊಟ ಮುಗಿಸ್ಕೊಂಡು ಏನು ಮಾಡಿದ್ವಿ, ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಯಾಕಂದರೆ ಸಾಯಂಕಾಲ ಬರೋದಲ್ವ ಎಲ್ಲರೂ. ಸಾಯಂಕಾಲ ಬರೋವರೆಗೂ ಅವರು ಸಾಯಂಕಾಲ ಜನ
ಬರ್ತಾರಲ್ವ ಅಲ್ಲಿವರೆಗೂ ಏನು ಮಾಡೋದು ಅಂತ ಇದು ಮಾಡಿದಾಗ ಗಿಫ್ಟ್ ಐಟಮ್ಸ್ ಇತ್ತು ಅವ್ರ ಮನೇಲಿ, ಅಂದರೆ ಬರೋರಿಗೆ ಗಿಫ್ಟ್ ಕೊಡೋಕ್ಕೆ ಅಂತ ಫೋನ್ ಮಂಗೆ. ಹಾಗಾಗಿ ಸರಿ ಅಂತ ಹೇಳಿ ಅದು ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಂತ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ ಅಲ್ವಾ. ಆಮೇಲೆ ಮತ್ತೆ ಸಾಯಂಕಾಲದ ಪೂಜೆ ಮಾಡಬೇಕಲ್ವ. ಸಾಯಂಕಾಲ ಮತ್ತೆ ಒಂದು ಪೂಜೆ ಆಗುತ್ತೆ. ಯಾಕಂದರೆ ಎಲ್ಲರೂ ಬರೋದು ಮುಂಚೆ ಮತ್ತೆ ಕಡಲೆಕಾಳು ಉಶ್ಲಿ ಮಾಡಿಬಿಟ್ಟು ಸಾಯಂಕಾಲಕ್ಕೆ ನೈವೇದ್ಯಕ್ಕೆ ಇಡಬೇಕಲ್ಲ, ಆ ಥರ ಉಶ್ಲಿ ಮಾಡಿದ್ರು. ಅದು ಕೂಡ ನೈವೇದ್ಯಕ್ಕೆ ಇಟ್ಟು ಬಾಕಿ ಪೂಜೆ ಮತ್ತು ಒಳಗೆ ಪೂಜೆ ಎಲ್ಲ ಮುಗಿಸಿದ್ರು ಇವರು. ಈ ಪೂಜೆ ಆಗಿದ್ಮೇಲೆ ಅಮ್ಮ एकदा हे कर उलसने बनेंगे ಮಾಡ್ಕೋಣ ಅಂತ ಹೇಳಿದ್ರು. ನಾನು ಬೆಳಗ್ಗೆ ಬೇರೆ ಮಾಡ್ತಾ ಇದ್ರಲ್ವ, ಪೂಜೆ ಮಾಡೋಣ ಅಂತ ಹೇಳಿ ಚಾ ತೂ ಊದ್ಬತ್ತಿ ಏಕ ಎಲ್ಲ ಹಚ್ಚಿ ನಾನು ಕೂಡ ಪೂಜೆ ಮಾಡಿದೆ. ಮಕ್ಕಳೆಲ್ಲ ಸೇರಿ ಪೂಜೆ ಎಲ್ಲ ಮಾಡಿದ್ವಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಅಂದರೆ ಜೋಡಿಸೋಕ್ಕೆ ಟೈಮ್ ಆಗುತ್ತೆ ಸಿಕ್ಕಾಪಟ್ಟೆ. ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ ರಾತ್ರಿಯೇ ಸೀರೆ ಎಲ್ಲ ಹುಡಿಸಿದ್ದಾರೆ. ರಾತ್ರಿ ಸೀರೆ ಹುಡಿಸಿ ಪಾಪ ಬೆಳಿಗ್ಗೆ ಬೇಗ ಎದ್ದು ದೇವ್ರನ್ನ ಕಳಸ ಎಲ್ಲ ರೆಡಿ ಮಾಡಿ ಅದೇ ಕೆಲಸ ದೇವರಿಗೆ ಇದು ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ. ರೆಡಿ ಇರೋದಕ್ಕೆ ಕಣ್ಕಪ್ಪೆಲ್ಲ ಹಚ್ಚಿ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ ಬೆಳಿಗ್ಗೆನೆ. ಫಸ್ಟ್ ಇದು ದೇವರಿಗೆ ಸ್ವೀಟ್ ಕೇಸರಿ ಭಾತ್ ಥರ ಮಾಡಿ ದೇವ್ರಿಗೆ ಫಸ್ಟ್ ಸ್ವೀಟ್ ಇಟ್ಟು ಅದನ್ನು ಇದು ಮಾಡಿರ್ತಾರೆ. ಅಂದರೆ ಒಂದು ಪೂಜೆ ಬೆಳಗ್ಗೆದ ಪೂಜೆ ಆಗೋಗಿರುತ್ತೆ. ಮತ್ತು ಮಧ್ಯಾಹ್ನಕ್ಕೆ ಏನೇನು ಅಡುಗೆ ಮಾಡ್ಕೊಂಡಿರ್ತಾರೋ ಅದೆಲ್ಲ ನೈವೇದ್ಯಗಿಟ್ಟು ಮಧ್ಯಾಹ್ನದ ಪೂಜೆ ಮುಗಿಸಿರ್ತಾರೆ. ಮತ್ತು ಸಾಯಂಕಾಲ ಒಂದು ಪೂಜೆ ಇರುತ್ತಲ್ವ, ಆವಾಗ ಏನಾದರೂ ಉಶ್ಲಿ ಮಾಡಿ ಬರೋರಿಗೂ ಕೊಡೋಕ್ಕಾಗತ್ತಲ್ವ, ಹಾಗಾಗಿ ಉಶ್ಲಿ ಮಾಡಿ ಅದನ್ನ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರೆ. ಈ ರೀತಿ 3 ಟೈಮ್ ಪೂಜೆ ಇರುತ್ತೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ, ಈ ರೀತಿ 3 ಟೈಮ್ ಪೂಜೆ ಇರುತ್ತೆ. ನಮ್ಮ ಮನೇಲಿ ನಾನು ಮಾಡೋದು ಯಾವಾಗಲೂ ಒಂದೇ ಟೈಮ್. ಅಂದರೆ ನಾನು ಹೇಗೆ ಅಂದರೆ ನೆಕ್ಸ್ಟು ನಾನು ದೇವ್ರು ಕೂರಿಸ್ದಾಗ ತೋರಿಸ್ತೀನಿ ನಿಮಗೆ. ನಾನು ಯಾಕೆ ಒಂದೇ ಟೈಮ್ ಪೂಜೆ ಆಗುತ್ತೆ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೆಕ್ಸ್ಟ್ ನಾನು ಮನೇಲಿ ನಾನು ಕಳಸ ಇಟ್ಟಾಗ ಹೇಳ್ತೀನಿ ಯಾಕೆ ಅಂತ ಹೇಳಿ. ಇದು ಇವ್ರು ಬೆಳಿಗ್ಗೆ ಎಣ್ಣೆ ಇಟ್ಟಿರೋದ್ರಿಂದ ಈ ಥರ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು 3 ಪೂಜೆ ಆಗುತ್ತೆ. ಇದಾಗಿದ್ಮೇಲೆ ಏನು ಮಾಡಿದ್ವಿ, ಪೂಜೆ ಎಲ್ಲ ಮುಗಿಸಿದ್ವಿ. ಎಲ್ಲರೂ ಆರತಿ ಮಾಡಬೇಕಿತ್ತು ದೇವರಿಗೆ. ಆರತಿ ಎಲ್ಲ ಮಾಡಿದ್ವಿ. ಕೆಂಪು ನೀರೊಂದು ತೆಗಿಬೇಕಾಗತ್ತೆ. ಅದು ಯಾವಾಗ ಅಂದರೆ ಎಲ್ಲರೂ ಬಂದು ಹೋದಾಗ ಕೆಂಪು ನೀರನ್ನ ಆರತಿ ಮಾಡ್ತಾರೆ ದೇವರಿಗೆ. ದಿಷ್ಟಿ ಆಗಿದ್ರೆ ದಿಷ್ಟಿ ಹೋಗಲಿ ಅಂತ ಅದು ಮಾಡೋದು. ದೇವ್ರನ್ನ ಅಲ್ಲಾಡಿಸ್ತೀವಲ್ವ, ಅಂದರೆ ದೇವ್ರನ್ನ ತೆಗಿತೀವಲ್ವ, ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ದೇವ್ರನ್ನ ಅಲ್ಲಾಡ್ಸೋದು ಮುಂಚೆ ಕೆಂಪು ನೀರಲ್ಲಿ ಆರತಿ ಮಾಡಿ ದೇವ್ರಿಗೆ ದಿಷ್ಟಿ ಆಗಿರಬಾರ್ದು ಅಂತ ಹೇಳಿ ಇದು ಮಾಡ್ತೀವಿ. ಆ ರೀತಿ ಇರುತ್ತೆ ಪೂಜೆ ಮಾಡಿದಾಗ. ಈ ರೀತಿ ಪೂಜೆ ಸ್ಟಾರ್ಟ್ ಆಗೋದು. ಅದಾಯಿತು. ಆಮೇಲೆ ಅದಾಗಿದ್ಮೇಲೆ ಪೂಜೆ ಆಯಿತು. ನಾವೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಇವ್ರೇನು ಮಾಡಿದರು ಅಂದರೆ ಮಕ್ಳಿಗೊಂದು ಗಿಫ್ಟ್ ತೊಗೊಂಡು ಬಂದಿದ್ರು. ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರಲ್ವ, ಸ್ಕೂಲಿಗೆ ಹೋಗೋ ಮಕ್ಕಳು ಅಂತ ಹೇಳಿ ಪೆನ್ಸಿಲು, ರಬ್ಬರ್ ಪೆನ್ಸಿಲ್ ಅದನ್ನೊಂದು ಪ್ಯಾಕ್ ತೊಗೊಂಡು ಬಂದುಬಿಟ್ಟಿದ್ರು. ಮಕ್ಕಳಿಗೆ ಬೇರೆ ಗಿಫ್ಟು ಅಂತ ತೊಗೊಂಡ್ಬಂದಿದ್ರು. ಅದೇ ನಮ್ಮ ಮಕ್ಕಳು ಏನು ಮಾಡ್ತಿದ್ರು, ಪ್ಯಾಕಿಂಗ್ ಮಾಡ್ಕೊಂಡು ಕೂತಿದ್ರು. ಏನಕ್ಕೆ ಅಂದರೆ ನೀಟಾಗಿ ಚೆನ್ನಾಗಿತ್ತು, ಪ್ಯಾಕಿಂಗ್ ಮಾಡೋದು ಚೆನ್ನಾಗಿತ್ತು, ಹಾಗಾಗಿ ಪ್ಯಾಕ್ ಮಾಡ್ತಾ ಕೂತಿದ್ರು. ಆಮೇಲೆ ಈ ಬಟ್ಟೆ ಕೊಟ್ಟಿರೋದು ಏನಕ್ಕೆ ಅಂದರೆ ನಮ್ಮ ಸ್ನೋಕಿಗೆ ಬಟ್ಟೆ ಹೊಲಿಸಿ ಅಂತ ಹೇಳಿ ನಮ್ಮ ಐಶೋ ಅತ್ತೆ ಬಟ್ಟೆ ತೆಗೆದಿಟ್ಕೊಂಡಿದ್ರು. ಅವರು ತುಂಬ ಚೆನ್ನಾಗಿದೆ ಈ ಕಲರು, ಹೊಲಿಸಿ ಅಂತ. ಆಮೇಲೆ ಅದನ್ನ ಏನು ಮಾಡಿದ್ವಿ, ಆ ಬಟ್ಟೆ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಅದು. ಆಮೇಲೆ ಗಿಫ್ಟಿಗೆ ಒಂದು 3 ಥರ ತೊಗೊಂಡು ಬಂದಿದ್ರು. ಬಟ್ಲು ತೊಗೊಂಬಂದಿದ್ರು, ಅದು ಚೆನ್ನಾಗಿತ್ತು. ಇದು ಮಕ್ಳಿಗೆ ಕೊಡೋಕ್ಕೆ ಪೆನ್ಸಿಲ್ ಬಾಕ್ಸು, ಅಂದರೆ ಪ್ಯಾಕ್ ಫುಲ್ಲು. ಆಮೇಲೆ ಈ ಥರ ಒಂದು ಬಾಕ್ಸು. ಆಮೇಲೆ ಒಂದು ಇದ್ರ ಥರ ಏನೋ ಹೇಳ್ತಾರೆ ಅದಕ್ಕೆ, ಅದು ನನಗೆ ಬರಲ್ಲ. ಅದ್ರ ಮೇಲೆ ದೇವ್ರು ಕೂರಿಸ್ಬೋದು. ಚಿಕ್ಕ ಚಿಕ್ಕ ಇದ್ರ ಥರ ಏನೋ ಹೇಳ್ತಾರೆ, ಅದು ಬರ್ತಿಲ್ಲ ನನಗೆ. ಅದನ್ನು ಒಂದು 3 ಥರ ಇತ್ತು. ಯಾರಿಗಾದರೂ ಏನಾದರೂ ಕೊಡ್ಬೋದು, ಆ ರೀತಿ ಇತ್ತು. ಇದೆಲ್ಲ ಟೈಮ್ ತುಂಬ ಇತ್ತು. ನನ್ನ ಹತ್ರ ಟೈಮೇ ಇರಲ್ಲ, ಹೇಗೆ ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಇವ್ರ ಮನೇಲಿ ಇಷ್ಟೊಂದು ಟೈಮ್ ಇತ್ತು. ಗಿಫ್ಟ್ ಪ್ಯಾಕ್ ಮಾಡೋಕ್ಕೂ ಟೈಮ್ ಇತ್ತು ನಮಗೆ. ಆಮೇಲೆ ಒಂದು ಏನು ಮಾಡಿದ್ವಿ, ಇದರಲ್ಲಿ ನಾವು ಅದು ಫಸ್ಟ್ ಗಿಫ್ಟ್ ಕೊಡೋದನ್ನ ಹಾಕಿ ಅದಕ್ಕೆ ತೆಂಗಿನಕಾಯಿ ಆಚೆನೇ ಇಟ್ಕೊಂಡಿದ್ವಿ. ಯಾಕಂದರೆ ಅರಿಶಿನ ಕುಂಕುಮ ಕೊಟ್ಟಿದ್ಮೇಲೆ ತೆಂಗಿನಕಾಯಿ ಕೊಟ್ಟು ಇದು ಬರೀ ಈ ಥರ ಕೊಟ್ಟರೆ ಆಯಿತು ಅಂತ. ಇದೆಲ್ಲ ಮಾಡ್ತಿರೋದು ಮಕ್ಕಳಿಗೋಸ್ಕರ.
ಇದು ಪ್ಯಾಕು, ಪೆನ್ಸಿಲ್ ಮತ್ತು ರಬ್ಬರಿನ ಪ್ಯಾಕು ಮಕ್ಕಳಿಗೋಸ್ಕರ ಮಾಡ್ತಾಯಿದ್ವಿ. ಅದು ಮಕ್ಳಿಗೆ ಕೊಡೋಕ್ಕೆ ಅಂತ ನಮ್ಮ ಐಶು ಅಂತೂ ತುಂಬ ಖುಷಿಯಿಂದ ಮಾಡ್ತಾಯಿದ್ವಿ. ಯಾಕಂದರೆ ಆ ಕವರ್, ಗಿಫ್ಟ್ ಪ್ಯಾಕ್ ಮಾಡೋ ಕವರೇ ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ಅವಳು ನೀಟಾಗಿ ಪ್ಯಾಕ್ ಮಾಡ್ತಾ ಕೂತ್ಕೊಂಡಿದ್ಲು. ಆಮೇಲೆ ಇದೆಲ್ಲ ಆಯಿತು. ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಂದಿದ್ಮೇಲೆ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಎಲ್ಲ ಇದು ಮಾಡಿಕೊಂಡ್ರು. ಮತ್ತು ನನಗೂ ಟೈಮ್ ಆಗೋಕ್ಕೆ ಬಂತು. 9:30ಇಂದ 10 ಗಂಟೆ ಅಲ್ಲೇ ಆಗೋಯಿತು. ಸರಿ ಅಂತ ಮನೆಗೆ ಹೋಗೋಣ ಅಂತ ಅಲ್ಲಿಂದ ನಾನು ಹೊರಟೆ. ತಂಗಿ ಮನೇಲಿ ಪೂಜೆ ಪಾಪ ಈ ರೀತಿ ಮಾಡಿದ್ಲು, ಫೋಟೋ ಕಳಿಸಿದ್ಲು ಬಾ ಅಂತ ಹೇಳಿ. ಹೋಗೋಕ್ಕೆ ಆಗಿಲ್ಲ. ಅವಳ ಮನೇಲೂ ಈ ಥರ ದೇವ್ರ ಕೂರಿಸಿ ಪೂಜೆ ಮಾಡಿದರು. ತುಂಬ ಚೆನ್ನಾಗಿತ್ತು ಪೂಜೆ ಮಾಡಿದ್ದು ಅವಳದು. ಆದರೆ ಹೋಗೋಕ್ಕಾಗಿಲ್ಲ, ನೆಕ್ಸ್ಟ್ ವರ್ಷ ಹೋಗಬೇಕು. ನಮ್ಮ ಬೀಗರು ಮನೇಲಿ ಈ ರೀತಿ ಇತ್ತು ಹಬ್ಬದ ಪೂಜೆ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ.